ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಎಲ್ಲರೂ ಎಳ್ಳು ಬೆಲ್ಲ ತಿನ್ನಿ ಖುಷಿಯಾಗಿರಿ ಅಂತ ಹೇಳ್ತೀನಿ. ಈಗ ನಾನು ಸಿಹಿ ಪೊಂಗಲ್ ಆ್ಯಂಡ್ ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ. ರೆಸಿಪಿ ಅಂತ ತೋರಿಸಲ್ಲ, ಎಲ್ರಿಗೂ ಗೊತ್ತಿರೋದೆ ರೆಸಿಪಿನ. ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಬೇಳೆ ಮತ್ತು ಅಕ್ಕಿ ಎಲ್ಲ ಬೇಯಿಸಿ ಇಟ್ಟಿದ್ದೀನಿ. ಹಾಗೆ ಜಸ್ಟ್ ಈಗ ಬಂದೆ ಸ್ನಾನ ಮಾಡ್ಕೊಂಡು. ಈಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಮಾಡ್ತಾ ಮಾಡ್ತಾ ಮಾತಾಡ್ತೀನಿ. ಓಕೆ, ನನ್ನ ಚಿಕ್ಕ ಮಗಳು ಬಂದರು, ಬಾಯಿಲಿ ನೋಡಿ ಅವಳ ಡ್ರೆಸ್. ಆಮೇಲೆ ತೋರಿಸ್ತೀನಿ. ನನ್ನ ದೊಡ್ಡ ಮಗಳಿಂದ ಎದ್ದಿಲ್ಲ, ಚಿಕ್ಕವಳು ಎದ್ದು ನನ್ನ ಜೊತೆಗೆ ಅವಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಈಗ ಪಟಾಪಟ ಅಂತ ತಿಂಡಿ ಮಾಡಿಬಿಡೋಣ, ಟೈಮ್ ಆಯಿತು. ತಿಂಡಿ ಮಾಡಿ ಪೂಜೆಗೆ ಒಂದು ಸ್ವಲ್ಪ ನೈವೇದ್ಯ ಇಟ್ಟು ಪೂಜೆ ಮಾಡಿ ಮುಗಿಸಿ ಆಮೇಲೆ ಸಿಗ್ತೀನಿ ನಿಮಗೆ. ಆಮೇಲೆ ಇಬ್ಬರೂ ಒಟ್ಟಿಗೆ ತೋರಿಸ್ತೀನಿ. ಇಬ್ಬರಿಗೂ ಸೇಮ್ ಡ್ರೆಸ್ ತೊಗೊಳೋದು ನಾನು ಯಾವಾಗಲೂ. ಸೊ ಆಮೇಲೆ ತೋರಿಸ್ತೀನಿ. ಓಕೆ, ನಾವೇನು ಗ್ರ್ಯಾಂಡಾಗಿ ಏನು ಮಾಡಲ್ಲ ಹಬ್ಬನ. ಒಂದು ನಿಮಿಷ. ನಾವು ಗ್ರ್ಯಾಂಡಾಗಿ ಏನು ಮಾಡಲ್ಲ ಹಬ್ಬನ. ಸಿಂಪಲ್ ಮಾಮೂಲಿ ಪೂಜೆ ಮಾಡಿ, ವರ್ಷದ ಮೊದಲನೇ ಹಬ್ಬ ಅಲ್ವಾ, ಹಬ್ಬ ಮಾಡ್ತೀವಲ್ಲ. ಸೊ ಅದಕ್ಕೆ ಸಿಂಪಲಾಗಿ ಪೂಜೆ ಮಾಡೋಣ ಅಂತ ಅಷ್ಟೇ. ನಾವು ಗ್ರ್ಯಾಂಡಾಗಿ ಮಾಡೋಣ. ಮಾಮೂಲಿ ಎಲ್ಲರೂ ಮಾಡೋಂಗೆ ನೈವೇದ್ಯ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಮಕ್ಕಳು ಮಾಮೂಲಿ ಹೊಸ ಬಟ್ಟೆ ಅಷ್ಟೇ. ನಮಗೆ ಹೊಸ ಬಟ್ಟೆ ಹಾಕೊಳ್ಳೋ ಇಂಟ್ರೆಸ್ಟ್ ಎಲ್ಲ ಹೋಗ್ಬಿಟ್ಟಿದೆ. ಈಗೇನು ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಹೊಸ ಬಟ್ಟೆ ಹಾಕ್ಕೋಬೇಕು ಹಬ್ಬಕ್ಕೆ, ಆ ಥರ ಏನಿಲ್ಲ. ಹೆಂಗಿದ್ರು ಸರಿ ಆಗುತ್ತೆ. ಹೆಂಗೋ ಹಬ್ಬವನ್ನು ಮಾಡಬೇಕು, ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಖಾರ ಪೊಂಗಲ್ ಸಿಹಿ ಪೊಂಗಲ್ ಜೊತೆಗೆ ಮುಗಿಸ್ಕೊಂಡ್ಬಿಡೋಣ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಖಾರ ಪೊಂಗಲ್ ತುಂಬ ಸಿಂಪಲ್ ಅಲ್ಲ, ಏನೂ ಜಾಸ್ತಿ ಹಾಕೋಂಗಿಲ್ಲ. ಸಿಂಪಲಾಗಿ ಮಾಡಿ ಹೆಲ್ದಿಯಾಗಿ ತಿನ್ಬೋದು. ನಾನು ಬೆಲ್ಲ ಎಲ್ಲ ಕುಟ್ಟಿ ಆ ಥರ ಎಲ್ಲ ಮಾಡಲ್ಲ. ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತರಿಸಿಟ್ಕೊಂಡಿರ್ತೀನಿ. ಸೊ ಅದರಿಂದನೇ ನಾನು ಎಲ್ಲ ಯೂಸ್ ಮಾಡ್ತೀನಿ. ಮಕ್ಕಳಿಗೂ ಅಷ್ಟೇ ಶುಗರ್ ಏನು ಹಾಕಲ್ಲ, ಹಾಲೆಲ್ಲ ಕೊಡ್ತೀನಿ. ಬೆಲ್ಲ ಮಿಕ್ಸ್ ಮಾಡಿ ಕೊಡೋದು ನಾನು. ಬಂದೆ ನಿಮಿಷ, ಯಾರೋ ಬಂದಿದ್ದಾರೆ, ಹೋಗಿ ಬರ್ತೀನಿ. ನಮ್ಮ ಆಂಟಿ ಮಗಳು ಬಂದಿಲ್ಲ, ನನ್ನ ತಂಗಿ ಎಳ್ಳು ಬೆಲ್ಲ ಕೊಟ್ಟೋಗಕ್ಕೆ ಬಂದಿಲ್ಲ. ಕೊಟ್ಟೋದ್ರು. ಈಗ ನಾನು ಪಟ ಎಲ್ಲ ಮಾಡಿ ಮುಗಿಸ್ಬೇಕು. ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡಬೇಕು. ಈಗ ತಿನ್ನಲ್ಲ, ಪೂಜೆ ಆಮೇಲೆ ತಿಂತೀನಿ, ಎತ್ತಿಕ್ಕಿರ್ತೀನಿ. ನಾನು ಮನೇಲೆಲ್ಲ ಮಾಡಲ್ಲ, ನಾನು ರೆಡಿಮೇಡ್ ತರಿಸ್ಬಿಡ್ತೀನಿ. ಯಾಕಂದರೆ ಅದು ನನಗೆ ರೆಡಿಮೇಡ್ ತರಿಸ್ತೀನಿ. ನಾನು ರೆಡಿಮೇಡ್ ತಂದು ಮಿಕ್ಸ್ ಮಾಡ್ತೀನಿ ಅಷ್ಟೇ. ಎಲ್ಲ ಸಪ್ರೇಟ್ ಮಾಡಿ ರೆಡಿ ಮಾಡಿರೋದಿರುತ್ತಲ್ಲ. ಈಗೆಲ್ಲ ಯಾರೋ ಕೂತ್ಕೊಂಡು ಮಾಡೋರು ಮಾಡ್ತಾರೆ. ಈಗೆಲ್ಲ ರೆಡಿ ತರಿಸ್ಬಿಟ್ಟು ಮಿಕ್ಸ್ ಮಾಡಿ ಹಂಚ್ಬಿಡ್ತಾರೆ. ನಾವು ಯಾರಿಗೂ ಹಂಚಕ್ಕೆ ಹೋಗಲ್ಲ. ಸ್ವಲ್ಪ ಪೂಜೆಗೆ ಎಷ್ಟು ಬೇಕು ಅಷ್ಟು ತಂದು, ಮಕ್ಕಳು ತಿನ್ನೋದಿದ್ರೆ ಮಕ್ಳಿಗೊಂದು ಸ್ವಲ್ಪ ತಂದು ಕೊಡ್ತೀವಿ, ಅಷ್ಟು ಬಿಟ್ಟರೆ ಇನ್ನು ಜಾಸ್ತಿ ಏನಿಲ್ಲ. ತಂದುಕೊಟ್ಟಿದ್ದಾಳೆ. ಪೂಜೆ ಆದಮೇಲೆ ತಿಂಡಿ ಆಮೇಲೆ ಅದನ್ನು ತಿಂತೀನಿ. ಸ್ವಲ್ಪ ಅದಕ್ಕೆ ಒಬ್ಬಟ್ಟೆ ಕೊಟ್ಬಿಡೋಣ. ದ್ರಾಕ್ಷಿಗೂ ತುಪ್ಪದಲ್ಲಿ ಒರೆದುಬಿಟ್ಟು ಹಾಕೋಣ. ಅದು ಮಾಡಿ ಹಾಕಿ ಮುಗಿಯುತ್ತೆ. ಎಲ್ಲ ಹಾಕಿ ಬೆಲ್ಲ ಪುಡಿ ಹಾಕಿದ್ದೀನಿ. ಬೆಲ್ಲ ಪುಡಿ ಆರ್ಗಾನಿಕ್ಕಿದು. ಸ್ವಲ್ಪ ಅದಕ್ಕೆ ಒಗ್ಗರಣೆಗೆ ಹಾಕಿ ಫಸ್ಟ್ ಸಿಹಿ ಪೊಂಗಲ್ ಮಾಡಿಬಿಡ್ತೀನಿ. ಆಮೇಲೆ ಖಾರ ಪೊಂಗಲ್ ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಮಾಡ್ತೀನಿ. ನೀರು ಅದಕ್ಕೊಂದು ಸ್ವಲ್ಪ ಹಾಕಿ
ಚೆನ್ನಾಗಿ ಕುದೀಲಿ ಅದೊಂದು ಸ್ವಲ್ಪ ಅಷ್ಟು ಒಂದೆರಡು ಏಲಕ್ಕಿ ಹಾಕಿ ಗೋಡಂಬಿ ಗಿಲ್ಮ ಆನ್ ಮಾಡಬೇಕಿತ್ತು, ನಾನು ಆನ್ ಮಾಡಿಲ್ಲ. ನನ್ನ ವಾಯ್ಸ್ ನಿಮಗೆ ಕೇಳಿಸಲ್ಲ ಅಂತ ಅದಕ್ಕೆ ಆನ್ ಮಾಡಿಲ್ಲ. ಆನ್ ಮಾಡಬೇಕಿತ್ತು, ಆದರೂ ನನ್ನ ವಾಯ್ಸ್ ಕೇಳಿಸ್ತಿಲ್ಲ ಅಂತ ಗೊತ್ತು. ತುಂಬ ನಿಧಾನ ಮಾತಾಡಿದ್ದೀನಿ. ಅದು ಪಡಿದಲ್ಲಿ ಈಗ ಖಾರ ಪೊಂಗಲ್ ಇದಕ್ಕೂ ಅಷ್ಟೇ ರೆಡಿ ಮಾಡ್ಕೊಳ್ಳೋಣ. ಮೇನ್ ಮೆಣಸಿಬೇಕು. ಆಯಿತು, ಎಲ್ಲ ಮಾಡಿಟ್ಟಾಯಿತು. ಈಗ ಹೋಗಿ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಪಟ ಪೂಜೆ ಮಾಡಿಬಿಟ್ಟು ನೈವೇದ್ಯಕ್ಕೆ ಎತ್ತಿಟ್ಟಿದ್ದೀನಿ. ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆನಾ? ಪೂಜೆ ಮಾಡಿರೋ ವಿಡಿಯೋ ಹಾಕಲ್ಲ, ಪೂಜೆ ವಿಡಿಯೋನ ಹಾಕಿರ್ತೀನಿ. ಆಯಿತು, ಎಲ್ಲ ಮಾಡಿ ಆಯಿತು. ಈಗ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ದೇವರಿಗೆಲ್ಲ ಹೂವು ಮುಡಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಸಿಗ್ತೀನಿ ನಾನು. ಆಮೇಲೆ ತಿಂಡಿ ತಿನ್ನೋಣ. ಓಕೆ, ತೋರಿಸ್ತೀನಿ ಬನ್ನಿ ನಿಮಗೆ ಹೇಗೆ ಮಾಡಿದ್ದೀನಿ ಅಂತ. ಇದು ಸಿಹಿ ಪೊಂಗಲ್ಲು, ಇದು ಖಾರ ಪೊಂಗಲ್ಲು. ಚೆನ್ನಾಗಾಗಿದೆ ಅಂದ್ಕೊಂಡಿದ್ದೀನಿ, ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಹೋಗಿ ಹೇಗೆ ಹೋಗ್ತಿದೆ. ಸ್ವಲ್ಪ ನೈವೇದ್ಯಕ್ಕೆ ಇಟ್ಟಿಟ್ಟಿದ್ದೀನಿ. ಈಗ ಹೋಗಿ ಇಟ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬರ್ತೀನಿ. ಕ್ಲೀನ್ ಮಾಡಿದೆ ಆಗಲೇ, ಎಲ್ಲ ಮತ್ತೆ ಮೆಸ್ಸೇ ಆಗೋಗ್ಬಿಟ್ಟಿದೆ, ಫುಲ್ಲು ಗಲೀಜಾಗ್ಬಿಟ್ಟಿದೆ. ಮತ್ತೆ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ, ಕ್ಲೀನ್ ಮಾಡ್ತೀನಿ. Can we meet any of these animals, Mr. Cat? ಗುಡಿಯಾ Yes, we can. In the animal show. ಚೆನ್ನಾಗಿದೆಯಾ ಮಗಳು? ತಿನ್ನು. ಗೋಡಂಬಿ ಎಲ್ಲ ತಿನ್ಬೇಕಮ್ಮ. ಹೇಗಿದೆ? ಸೂಪರಾ? ಥ್ಯಾಂಕ್ ಯು, ಐ ಲವ್ ಯು. ನಾನು ನಮ್ಮ ಮನೆಯವರೆಲ್ಲ ಪೂಜೆ ಮಾಡಿಬಿಟ್ಟು ಎಳ್ಳು ಬೆಲ್ಲ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ವಿಶ್ ಮಾಡ್ಕೊಂಡ್ವಿ. ಇದು ನಾವು ಯಾವುದೇ ವರ್ಷ ಹಬ್ಬ ಬರಲಿ, ಯಾವ ಹಬ್ಬ ಬರಲಿ, ನಾವು ಒಬ್ರಿಗೊಬ್ರು ವಿಶ್ ಮಾಡ್ಕೊತೀವಿ. ಹಾಗೆ ಅವ್ರ ಕಾಲಿಗೂ ಕೂಡ ಬೀಳ್ತೀನಿ, ನಾನು ಆಶೀರ್ವಾದ ತೊಗೊತೀನಿ. ಮನೇಲಿ ಯಾರೂ ದೊಡ್ಡೋರಿಲ್ಲ, ಈಗ ನನಗೆ ಅವರೇ ದೊಡ್ಡೋರಲ್ವ, ಸೊ ಅದಕ್ಕಾಗಿ ನಾನು ಅವ್ರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊತೀನಿ.
ನನ್ನ ದೊಡ್ಡ ಮಗಳು ಇನ್ನೂ ಎದ್ದಿರಲಿಲ್ಲ. ಅವಳು ಇನ್ನೂ ಮಲ್ಕೊಂಡಿದ್ಲು. ಮಲ್ಕೊಳ್ಳಿ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ. ಸಂಕ್ರಾಂತಿ ಹಬ್ಬ ಅಲ್ವಾ, ಇವತ್ತು ಅಯ್ಯಪ್ಪ ಸ್ವಾಮಿ ಜ್ಯೋತಿ ಕಾಣಿಸುತ್ತೆ. ಸೊ ಅದಕ್ಕಾಗಿ ನಾನು ಅಯ್ಯಪ್ಪ ಸ್ವಾಮಿ ಹಾಡುಗಳನ್ನ ಹಾಕ್ಕೊಂಡು ಪೂಜೆ ಮಾಡ್ತಿದ್ದೆ. ನನಗೆ ನನ್ನ ಮಕ್ಕಳಿಗಂತೂ ಅಯ್ಯಪ್ಪ ಸ್ವಾಮಿ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯವರಿಗೂ ಅಷ್ಟೇ ಅಯ್ಯಪ್ಪ ಸ್ವಾಮಿ ಅಂದರೆ ತುಂಬ ಇಷ್ಟ. ನೋಡಿ ಈಗ ತಿಂತಿದ್ದಾಳೆ. ಅವಳಿಗೆ ಕಣ್ಣು ಏನೋ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು, ಅದನ್ನೇ ಹೇಳ್ತಾ ಇದ್ದೆ. ಹಾಗೂ ನನ್ನ ಚಿಕ್ಕ ಮಗಳಿಗೆ ತುಂಬ ಇಷ್ಟ ಅಯ್ಯಪ್ಪ ಸ್ವಾಮಿ ಅಂದರೆ. ನೋಡ್ತಾ ಇದ್ಲಲ್ಲ, ಅದೇ ಕೇಳ್ತಾ ಇದ್ದೆ, ಇಷ್ಟನಾ ನಿನಗೆ ಅಂತ. ನಾನು ಈ ಥರ ಸಿಂಪಲಾಗಿ ರಂಗೋಲಿ ಹಾಕಿದ್ದೆ. ಬೆಳಗ್ಗೆ ತೋರಿಸಿಲ್ಲ, ಸಂಜೆ ತೋರಿಸ್ತಾ ಇದ್ದೀನಿ. ರಾತ್ರಿ ಊಟಕ್ಕೆ ಅನ್ನ ಹಾಕಕ್ಕಿಟ್ಟಿದ್ದೀನಿ. ಸಬ್ಬಾಸ್ಗೆ ಸೊಪ್ಪು ಪಲ್ಯ, ಬಸ್ಸಾರು, ಹಸಿರು ಮೆಣಸಿನ್ಕಾಯ್ದು ಮಾಡಿದ್ದೆ. ನಾಳೆ ದೋಸೆಗೆ ಅಕ್ಕಿ ನೆನೆ ಹಾಕಿದ್ದೆ, ಅದನ್ನು ಸ್ವಲ್ಪ ರುಬ್ಬಬೇಕು. ಹಾಗೆ ಟಿ ವಿಲಿ ಅಯ್ಯಪ್ಪ ಸ್ವಾಮಿದು ಮಕರ ಜ್ಯೋತಿ ತೋರಿಸ್ತಾ ಇದ್ರು. ನಾವಂತೂ ಅಲ್ಲಿ ಹೋಗಿ ನೋಡೋಷ್ಟು ಅದೃಷ್ಟ ಇಲ್ಲ. ಸೊ ಹಾಗಾಗಿ ಟಿ ವಿನ ನೋಡ್ಕೊಂಡು ಬೇಡ್ಕೊಳ್ಳೋಣ ಅಂತ ನೋಡ್ಕೊಂಡು ಕೂತಿದ್ದೆ. ಈಗ ಅಜ್ಜಿ ಮನೆಗೆ ಹೋಗಿ ಬರೋಣ, ಅಂದರೆ ಅಮ್ಮ ಮನೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಬೇಜಾರಾಗ್ತಿತ್ತು. ಮಕ್ಕಳನ್ನ ಕೇಳ್ತಾಯಿದ್ರು, ಅಮ್ಮ ಎಲ್ಲೂ ಕರ್ಕೊಂಡು ಹೋಗಲ್ವಾ, ಅಜ್ಜಿ ಮನೆಗೆ ಹೋಗೋಣ ಅಂತ ಇದ್ರು. ಸರಿ ಅಂತ ಹೋದ್ವಿ ನಾವು. ಚಿರಾಯ್ ಗೇಟ್ ಹಾಕಲೇ, ಗೇಟ್ ಹಾಕು ಚಿರು. ಹ್ಯಾಪಿ ಸಂಕ್ರಾಂತಿ ಚಿರು. ಹಾಗೆ ಅತ್ತೆ ಮನೆಗೆ ಹೋಗಿದ್ವಿ. ಅಮ್ಮ ಅತ್ತೆ ಮನೆಗೆ ಹೋಗಿದ್ರು, ಏನೋ ಸ್ವಲ್ಪ ಇದು ಸ್ಟಿಚಿಂಗ್ ಇತ್ತು ಅಂದ್ಬಿಟ್ಟು ಅಲ್ಲಿ ಹೋಗಿದ್ರು. ಸೊ ಅದಕ್ಕೆ ನಾವು ಹಾಗೆ ಹೋಗಿ ಎಲ್ಲರೂ ಮಾತಾಡ್ಸ್ಕೊಂಡು ವಾಪಸ್ ಆದ್ವಿ. ನಮ್ಮ ಚಿಂಟು ದೋಣಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ಲು. ನಾರ್ಮಲ್ ದೋಣಿ ಬರುತ್ತೆ, ಅದು ಇನ್ನೊಂದು ಬೇರೆ ಥರ ಅದು ಯಾವುದೋ ಹೇಳ್ಕೊಟ್ಲಪ್ಪ. ಅದು ನಾವು ಗೊತ್ತೇ ಇರಲಿಲ್ಲ, ನಾವು ಯಾವತ್ತೂ ಮಾಡಿರಲಿಲ್ಲ. ಅದನ್ನು ಹೇಳ್ಕೊಡ್ತಾ ಇದ್ಲು ನಮಗೆ. ನಾವು ಅದನ್ನೇ ನೋಡ್ಕೊತಾ ಇದ್ವಿ. ನೋಡಿ ಕೋತಿ ಮರಿ ಮಾಡೇ ಬಿಟ್ಲು. ನಮಗೆ ಆ ಥರ ಬರಲ್ಲ. ಅಮ್ಮ ಇಲ್ಲಿ ನೋಡಿ ಟೈಲರ್. ಇದು ನಮ್ಮಮ್ಮನ ಯೂನಿಫಾರ್ಮು. ನಾನು ಚೆನ್ನಾಗಿಲ್ಲ ಅಂತ ರೇಗಿಸ್ತಾ ಇದ್ದೆ ನಮ್ಮಮ್ಮಂಗೆ, ಕಾಟನ್ ಕ್ಯಾಂಡಿ ಥರ ಇದೆ ಅಂತ. ಅಲ್ಲ, ಕಾಟನ್ ಕ್ಯಾಂಡಿ ಇದ್ದಂಗಿದೆ, ಆದರೆ ಇದು ತುಂಬ ಸೂಪರ್ ಆಗಿದೆ, ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅತ್ತೆ, ಆ ಸೀರೆ ಬಗ್ಗೆ ನಿನ್ನ ಅಭಿಪ್ರಾಯ? ಸೂಪರ್. ಚಿಂಟು ಸೂಪರ್. ಮಯ, ವೇರ್ ಇಸ್ ಮಯ? ಸೂಪರ್, ಸಕ್ಕತ್ತಾಗಿದೆ. ಬೊಂಬಾಯಿ ಮಿಠಾಯಿ ಅಮ್ಮ, ಒಂದು ಬೊಂಬಾಯಿ ಮಿಠಾಯಿ ಕಡ್ಡಿ ಇಟ್ಕೊಂಡು ಮಿಠಾಯಿ ತುಂಬ ಚೆನ್ನಾಗಿದೆ ಅಮ್ಮ. ನಿಂದೇನ ಸೆಲೆಕ್ಷನ್ ಅಮ್ಮ? ಹೇಳ್ಬೇಕು, ಹಿಂಗೆ ರಾ ವಿಡಿಯೋ ಹಾಕ್ತೀನಿ. ತುಂಬ ಚೆನ್ನಾಗಿದೆ. ಯಾರು ಸೆಲೆಕ್ಟ್ ಮಾಡಿದಾರೋ ಅವ್ರಿಗೆ ಹೋಗಿ ಥ್ಯಾಂಕ್ ಯು ಹೇಳ್ಬೇಕು. ಎಲ್ಲ ಇವ್ರ ಕಡೆಯಿಂದೆಲ್ಲ, ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳು. ಆ ದೋಣಿ ಮಾಡೋದು ಗೊತ್ತಾಗಿಲ್ಲ ಅಂತ ಮತ್ತೆ ಹೇಳ್ಕೊಡ್ತಿದ್ದಾಳೆ ನಮ್ಮ ಚಿಂಟು. ಸಿಂಗಲ್ ಇದು ನಿಂಗೆ ಹಿಂದ್ಗಡೆ, ಇದು ಹಿಂಗೆ ಸಿಂಗಲ್ ಆಯ್ತಾ. ಇವೆರಡನ್ನ ಇದ್ರೊಳಗೆ ಹಾಕ್ತೀನಿ ಆಯ್ತಾ. ಇಲ್ಲಿ ಏನೋ ಹಾಕಿಲ್ವಲ್ಲ ಖಾಲಿ, ಇದನ್ನ ತಕ್ಕ. ಓ ಮಗ, ಗೊತ್ತಾಯ್ತು. ಹಿಂಗೆ ಓಪನ್ ಮಾಡೋದು ಮಾಮೂಲಿ ದೋಣಿ ಓಪನ್ ಮಾಡೋದು. ಅದೇ ಬಂದ್ಬಿಡ್ತಾಚೆಗೆ. ಮಿಷಿನ್ ಇಟ್ಟಿದ್ದೀವಿ. ದೋಣಿ ಅಲ್ಲ, ಶಿಪ್, ಹಡಗು. ದೋಣಿ ಬೇರೆ, ಶಿಪ್ ಬೇರೆ. ಅಲ್ಲಿ ಪೇಪರ್ ಇದೆ, ಹೋಗಿ ಮಾಡ್ತಾರೆ. ಬೇಗ ಮಾಡುತ್ತೆ ಮಾಡು. ಅತ್ತೆ ಹೆಂಗಿದ್ಯೋ ಅದು ಹಂಗೆ ಮಾಡಿದ್ದಾರೆ. ಪೂರ್ಣಿ ಅತ್ತೆ ಧೈರ್ಯ ಬಂದ್ಬಿಟ್ಟಿದೆ. ಏನ್ ಮಾಡೋಣ. ಬಾಯ್ ಚಿಂಟಕ್ಕ ಬಾಯ್. ಮಾಮಂಗೆ ಹೇಳ್ರಿ. ಎಲ್ರಿಗೂ ಬಾಯ್ ಮಾಡಿಬಿಟ್ಟು ಬಂದ್ವಿ ನಾವು ನಮ್ಮ ಮನೆಗೆ. ಅದು ನಮ್ಮ ಊರಿನ ಆರ್ಚ್ ಅದು. ಹಾಗೆ ಬಂದು ನನ್ನ ಮಗ ಕಾಯ್ತಾ ಇದ್ದ, ನನ್ನ ಸಿಂಬ ಮರಿ. ಅವನಿಗೆ ಮಾತಾಡಿಸಿ
ಊಟ ಹಾಕ್ಬಿಟ್ಟು ಲಾಸ್ಟಲ್ಲಿ ಗುಡ್ ನೈಟ್ ಹೇಳಿ ಬಾಯ್ ಹೇಳಿ ಮಲ್ಕೊಂಡ್ವಿ. ಸಬ್ಸ್ಕ್ರೈಬ್ ಟು ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ. ಥ್ಯಾಂಕ್ ಯು. ಬಾಯ್ ಬಾಯ್.